ಬ್ರಿಟಿಷರ್ ಬೂಟ್ ನೆಕ್ಕಿದವರು ಗೋಡ್ಸೆ ಅನುಯಾಯಿಗಳು ಅಂತ ಹೇಳಿ ಅವರು ಅವರ ಭಾಷೆಯಲ್ಲಿ ನನ್ಗೆ ಉತ್ತರ ಕೊಡಕ್ ಬರಲ್ಲ. ಯಾಕಂದ್ರ ಇವ್ರು ಏನೇನ್ ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು, ಮತ್ತು BK ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟ್ ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರಿಗೆ ಬೂಟಿನ್ಗಿಂತ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವ್ರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ಗೆ ಅವ್ರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರೋದ್ರಿಂದ ಆ ರೀತಿ ಅವ್ರು ಹೇಳ್ತಾರೆ. ಗೋಡ್ಸೆ ಅನುಯಾಯಿಗಳು ಅಂತ ಒಂದು ವರ್ಡ್ ಅನ್ನ ಬಳಸ್ತಾರೆ ನೋಡ್ರಿ, ಯಾರು ಗೋಡ್ಸೆ ಅನುಯಾಯಿಗಳು ಯಾರಲ್ಲ ಅನ್ನೋದು, ಗೋಡ್ಸೆ ಹತ್ಯೆ ಆದ ನಂತರ ಸರ್ದಾರ್ ವಲ್ಲಭಾಯಿ, ಇದೇ ಸರ್ಕಾರ ಅಲ್ಲ, ಗೋಡ್ಸೆ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡಿದ ನಂತರ ನಮ್ಮ ಮೇಲೆ, ನಮ್ಮ ಸಂಘದ ಮೇಲೆ ನಿರ್ಬಂಧವನ್ನು ಹೇರಿಸಿದ್ರು. ಅವರೇ ತೆಗೆದು ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳಿ ಇತಿಹಾಸದಲ್ಲಿ ರೆಕಾರ್ಡ್ ಇದೆ. ಯಾಕೆ ತೆಗೆದ್ರು ಹಂಗಿದ್ರೆ ಬ್ಯಾನ್? ಸರ್ಕಾರ ನಿಮ್ದೇ ಇರ್ತಲ್ಲ, ಯಾಕೆ ಬ್ಯಾನ್ ತೆಗೆದ್ರಿ? BK ಹರಿಪ್ರಸಾದ್ ಅವ್ರಿಗೆ ಕಾಂಗ್ರೆಸ್ನಲ್ಲಿರುವ ಆಗಿರುವಂತಹ ಹತಾಶೆಯಿಂದ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಇನ್ಸಲ್ಟ್ದಿಂದ, BK ಹರಿಪ್ರಸಾದ್ ನೀವು ಎಷ್ಟು ಮಾತಾಡಿದ್ರು ನಿಮ್ಮನ್ನ ಮಂತ್ರಿ ಮಾಡಲ್ಲ ಸಿದ್ದರಾಮಯ್ಯ, ಯಾಕೆ ತಲೆ ಕೆಡಿಸ್ಕೊಂಡು ಹುಚ್ಚುಚ್ಚು ಮಾತಾಡ್ತೀರಿ? ಈ ರೀತಿ ಅಸಭ್ಯ ಅನ್ಕಲ್ಚರ್ಡ್ ಭಾಷೆ ಮಾತನಾಡೋದು ಇದು ನಿಮ್ಮಂಥವ್ರಿಗೆ ಶೋಭಿಸುವುದಿಲ್ಲ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದವರು ನಿಮ್ಮನ್ನ ಏನ್ ಮಾಡಿದ್ರು ಮಂತ್ರಿ ಮಾಡಲ್ಲ ಸಿದ್ದರಾಮಯ್ಯ. ಅವ್ರು ಹೇಳಿದಾರೆ, ಒಂದು ಅವ್ರು ಇರ್ಬೇಕು, ನಾನು ಇರ್ಬೇಕು ಅಂತ ಹೇಳಿ. ಹಿಂಗಾಗಿ ಮತ್ತೆ ಈ ಕಡೆ ನಿಮ್ಮ DK ಶಿವಕುಮಾರ್ ಸರಿಯಾಗಿ ಲೈಕ್ ಮಾಡಲ್ಲ. ನೀವೇನಿದ್ರು ಮಂತ್ರಿ ಆಗಲ್ಲ, ನೀವು ಹಿಂಗೆ ಮಾತಾಡ್ಕೋತ ಹೋಗೋದೇ. ಅದಕ್ಕೆ ಈಗ ನೀವೇನ್ ಮಾತಾಡಿದ್ರು ಅಷ್ಟೇನೆ ಅಲ್ಲ, ಅವರ ಕಲ್ಚರ್ ತೋರಿಸ್ತದ ಅದು. ಮತ್ತು ಇವರು ತಮ್ಮನ್ ತಾವೇನು ಕಾಂಗ್ರೆಸ್ದವರು ನಾವು ಹೋರಾಟ ಮಾಡಿದ್ವಿ ಮತ್ತೊಂದು ಅಂತ ಹೇಳ್ತಾರಲ್ಲ, ನಾವು ಇರ್ಲೇ ಇಲ್ಲ ಅವಾಗ. ಯಾರ್ಯಾರು ಅವಾಗ ಬ್ರಿಟಿಷರಿಗೆ ಏನೇನ್ ಮಾಡಿದ್ರು ಏನಿಲ್ಲ ಅಂತ ಹೇಳ್ಕೊಂಡು ಈಗಿನ ಕಾಂಗ್ರೆಸ್ಸಿನ ಮನೆತನದವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.